ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಸ್ನೇಹಿತರಾದಂತಹ ಶ್ರೀ ಎಸ್ ಎನ್ ಪಟಗಾರ್ ಸರ್ ಅವರು, ಸಮಾಜಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಡ ಕುಮಟಾ, ಇವರು ನಿಮಗೆ ಆ 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈಗ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಬಿಡಿಸಲಿಕ್ಕಿದ್ದಾರೆ. ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಮತ್ತು ಅವುಗಳನ್ನು ಚೆನ್ನಾಗಿ ತಯಾರು ಮಾಡಿಕೊಳ್ಳಿ. ಸ್ವಾಗತ. ದ್ವಿತೀಯ ಪಿ ಯು ಸಿ ಮಾದರಿ ಪತ್ರಿಕೆ 1ರ ಒಂದು ಪ್ರಶ್ನೆಯನ್ನು ಜೊತೆಗೆ ಅದರ ಜೊತೆಗೆ ಉತ್ತರವನ್ನು ಕೂಡ ನಿಮ್ಮ ಜೊತೆಗೆ ಹೇಳ್ತಾ ಹೋಗ್ತೇನೆ. ಭಾರತ ಸರ್ಕಾರವು ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನವನ್ನು ನೀಡಿದೆ. ಅವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಎ ಬಿ ಸಿ ಡಿ ಅಂದರೆ ಇದರ ಉತ್ತರ ಡಿ, ಎ ಬಿ ಸಿ ಡಿ ಸರಿಯಾಗಿದೆ. ಎರಡನೇದು, ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿದ ಕ್ರಮಾನುಗತಿ. ಮುಖ್ಯವಾಗಿ ಇದರದ್ದು ಸಿ, ನಾಗನಗೌಡ, ಆಮೇಲೆ ಆಯೋಗ, ನಾಗನಗೌಡ ಆಯೋಗ, ಎಲ್ ಜಿ ಹಾನೂರು ಆಯೋಗ, ವೆಂಕಟಸ್ವಾಮಿ ಆಯೋಗ, ಚೆನ್ನಪ್ರೆಡ್ಡಿ ಆಯೋಗ. ಆಮೇಲೆ 6ನೇ ಪಂಚವಾರ್ಷಿಕ ಯೋಜನೆ ಕಲ್ಯಾಣದ 3 ಸಮಗ್ರ ಯೋಜನೆ ಅಂತಿದೆ. ಅದು ವಿಶೇಷ ಘಟಕ ಯೋಜನೆ, ವಿಶೇಷ ಕೇಂದ್ರ ನೆರವು, ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ. ಆಮೇಲೆ ಭಾರತದಲ್ಲಿ ಅಸಮಾನತೆಗಳು ಹೀಗೆ ಮುಂದುವರೆದ ಅರ್ಧ ಭಾರತವು ಕ್ಯಾಲಿಫೋರ್ನಿಯಾವಾಗುತ್ತದೆ ಮತ್ತು ಇನ್ನರ್ಧ ಭಾಗವು ಆಫ್ರಿಕಾ ಖಂಡದ ಸಹರಾ ಮರುಭೂಮಿಯಾಗುತ್ತದೆ. ಈ ಹೇಳಿಕೆ ನೀಡಿದವರು ಡಾಕ್ಟರ್ ಅಮರ್ತ್ಯ ಸೇನ್. ಆಮೇಲೆ ನೆಕ್ಸ್ಟ್, ಮಲಪ್ರಭಾ ಹೋರಾಟಕ್ಕೆ ಕಾರಣವಂಥ ಅಂಶ ಅಲ್ಲಿ ಮುಖ್ಯವಾಗಿ 2 ಮತ್ತು 3 ಮತ್ತು 4 ಇವೆಲ್ಲ ಸರಿಯಾಗಿದೆ. ಆಮೇಲೆ ನೆಕ್ಸ್ಟು ಬಿಟ್ಟ ಸ್ಥಳ ಬರ್ತವೆ. 6ನೇ ಪ್ರಶ್ನೆ, ಕರ್ತ ಅಂದರೆ ಅವಿಭಕ್ತ ಕುಟುಂಬದ ಮುಖ್ಯಸ್ಥ. ಭಾರತೀಯ ಗ್ರಾಮೀಣ ಪುಟ್ಟ ಗಣಾಲ ಜನತೆಗಳು ಚಾರ್ಲ್ಸ್ ಮೆಟ್ಕಾಫ್, ದೊರಾಯಿ ಆದಿವಾಸಿ ಮರಕಟ್ಟೆಯನ್ನು ಅಧ್ಯಯನ ಮಾಡಿದರು. ಆಲ್ಫ್ರೆಡ್ ಗೇಲ್ ಭಾರತದ ಸಾಮಾಜಿಕ ಚಳವಳಿ ಎಂಬ ಕೃತಿಯನ್ನು ಬರೆದವರು. MS ಏರಾವ್. ಆಮೇಲೆ ಆಂತರಿಕ ಮೂಲದ ಪರಿವರ್ತನೆ ಸಂಸ್ಕೃತವನ್ನು ಕಾರಣ. ಆಮೇಲೆ ಹೊಂದಿಸಿ ಬರೆಯಿರಿ. ಅವ್ರು ಮುಖ್ಯವಾಗಿ ಗಮನಿಸಬೇಕು ನೀವು. ಒಡಲ ತುಳಿತಕ್ಕೆ ಕೇಳು, ಮಂಜುನಾಥ ದೇವರ ಒಡಲ ತುಳಿತಕ್ಕೆ ಕೇಳು. ಆಮೇಲೆ ಡಿವೈನ್ ಲೈಫ್ ಸೊಸೈಟಿ, ಅರವಿಂದ್ ಘೋಷ್. ಮೂಕನಾಯಕ BR ಅಂಬೇಡ್ಕರ್. ಅಪಸಂಸ್ಕೃತ ಅನುಕರಣ ಮಜುಮ್ದಾರ್. ಟೆಲಿಶಾಪಿಂಗ್ ಮೈಕಲ್ ಆಲ್ಡೆರಿ. ಆಮೇಲೆ ತಲಾ ಒಂದು ಪದವನ್ನು ಒಂದು ವಾಕ್ಯ ಬರ್ತವೆ. ಅಲ್ಲಿ 12ನೆಯ ಉತ್ತರ ಮುಖ್ಯವಾಗಿ ಹಿಂದೂ ಪದವನ್ನು ಪರಿಚಯಿಸಿದವರು ಅರಬರು. ಆಮೇಲೆ ಕನ್ನಡವು ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು CH ಕಾಂತರಾಜ್ ಅಂತ ಬುಕ್ಕಲ್ಲಿದೆ. ಡಾಕ್ಟರ್ ಮಧುಸೂದನ್ ಕೂಡ ನೀವು ಹೆಸರು ಸೂಚಿಸಬಹುದು. ನೆಕ್ಸ್ಟ್ 14ನೇದು SKDRDP ಈಗಾಗಲೇ ಹೇಳಾಗಿದೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ. ಆಮೇಲೆ 15 ಕಾಣದ ಕೈ ಪರಿಕಲ್ಪನೆ ಎಡನ್ ಸ್ಮಿತ್. 16 ಜನತಾ ವಿಪ್ಲವ ಅಂದ್ರೇನು, ದೀರ್ಘಕಾಲದಿಂದ ಪರಿಹಾರವಾಗಿರತಕ್ಕಂಥ ಸಮಸ್ಯೆ ಏಕಾಏಕಿ ಉಲ್ಬಣಗೊಂಡ್ರೆ ಅಥವಾ ಸ್ಫೋಟಗೊಂಡ್ರೆ ಅದನ್ನು ಜನತಾ ವಿಪ್ಲವ ಅಂತ ಕರೀತಾರೆ. ಆಮೇಲೆ ಬೇಕಾದ 5 ಉತ್ತರಿಸಬೇಕಾಗುತ್ತವೆ. ಅದರಲ್ಲಿ 17ನೇ ಪ್ರಶ್ನೆ, ಸಿಂಧು ನಾಗರಿಕತೆ ಪ್ರಮುಖ ನಗರ ಹರಪ್ಪ ಮತ್ತು ಮೊಹಂಜದಾರೋ. ಕರ್ನಾಟಕದ 2 ಪರಿಶಿಷ್ಟ ಜಾತಿ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಮಾದಿಗ. ಆಮೇಲೆ ಲಿಂಗ ಅಂದರೆ ಸ್ತ್ರೀ ಪುರುಷರಲ್ಲಿ ವ್ಯತ್ಯಾಸ ಕಲ್ಪಿಸುವಂಥ ಒಂದು ಜೈವಿಕ ಅಂಶ. ಲಿಂಗತ್ವ ಅಂದರೆ ಯಾವುದೇ ವ್ಯಕ್ತಿ ಸ್ತ್ರೀ ಅಥವಾ ಪುರುಷನಾಗಿರೋದಕ್ಕೆ ಸಮಾಜದ ಸದಸ್ಯರು ಆರೋಪಿಸುವಂಥ ಗುಣ. ಆಮೇಲೆ ರೈತರ ಆತ್ಮಹತ್ಯೆಗೆ GK ವೀರಶೈವ ಸಮಿತಿ ತಿಳಿಸುವಂಥ ಒಂದು 2 ಕಾರಣ ಇದೆ. ಒಂದು, ಕುಡಿತ, ಜೂಜು, ಮಿತಿಮೀರಿದ ಖರ್ಚು. ಆಮೇಲೆ ಬೆಳೆ ವೈಫಲ್ಯ, ಚಿಟ್ ಫಂಡು, ಕುಟುಂಬ ಸಮಸ್ಯೆ ಇವೆಲ್ಲ. ಆಮೇಲೆ 21ನೇ ಪ್ರಶ್ನೆ, ಕನ್ನಡದಲ್ಲಿ ನಡೆಯತಕ್ಕಂಥ 2 ಪ್ರಸಿದ್ಧ ಜಾತ್ರೆ, ಧಾರವಾಡ ಜಿಲ್ಲೆ ಯಮನೂರು ಜಾತ್ರೆ, ಬಾಗಲಕೋಟೆ ಬನಶಂಕರಿ ಜಾತ್ರೆ, ಬೆಂಗಳೂರಿನ ಕಡಲೆಕಾಯಿ ಪರೀಕ್ಷೆ. 22 ಸಾಮೂಹಿಕ ಕ್ರೋಢೀಕರಣ ಸಿದ್ಧಾಂತದ ಮೂಲಕ ಒಂದು ಸಮಾಜದ ಆಂಶಿಕ ಭಾಗ ಅಥವಾ ಪೂರ್ಣ ಭಾಗದ ಪರಿವರ್ತನೆ ತರುವುದು. ಅಂಥ ಒಂದು ಸಂಘಟಿತ ಪ್ರಯತ್ನ ನಾವು ಸಾಮಾಜಿಕ ಚಳವಳಿ ಅಂತ ಕರಿತೀವಿ. ಇದು MS ಅವರ ಒಂದು ಹೇಳಿಕೆ. ಆಮೇಲೆ ಬ್ರಿಕ್ಸ್ ರಾಷ್ಟ್ರಗಳನ್ನ 2 ಹೆಸರಿಸಿ ಅಂತಿದೆ, ಬ್ರೆಜಿಲ್, ಚೀನಾ, ರಷ್ಯಾ, ಭಾರತ, ಸೌತ್ ಆಫ್ರಿಕಾ. ಆಮೇಲೆ ಜಾಗತಿಕ ಅನನ್ಯತೆ ಅಂತ ಏನಂತ ಕೇಳಿದರೆ, ಸ್ಥಳೀಯ ಅಥವಾ ಪ್ರಾದೇಶಿಕ ಸಂಬಂಧಗಳನ್ನು ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧಗಳನ್ನು ಹೊಂದುವಂಥಕ್ಕೆ ಜಾಗತಿಕ ಅನನ್ಯತೆ ಅಂತ ನಾವು ಕರಿತೇವೆ. ಆಮೇಲೆ 15 ವಾಕ್ಯದ ಉತ್ತರ ಬರೀಲಿಕ್ಕೆ ಹೇಳ್ತಾರೆ. ಅದರಲ್ಲಿ 6 ನೀವು ಬರೀಬೇಕಾಗುತ್ತವೆ, 9 ಕೊಡ್ತಾರೆ. 25ನೇ ಪ್ರಶ್ನೆ, ಆರಣ್ಯೀಕರಣ ಪ್ರಭಾವ. ಆರ್ಯರು ಮಧ್ಯೇಶದಿಂದ ಬಂದರು, ಸುಸಂಸ್ಕೃತರು, ಪಶುಸಂಗೋಪನೆ ತತ್ವಶಾಸ್ತ್ರ ತಿಳಿದವರು, ಮೂಲ ನಿವಾಸಿಗಳಂತ ದ್ರಾವಿಡರನ್ನ ದಾಸ, ದಸ್ಯು, ನಿಷಾದ, ಹೀನರು ಅಂತ ದೂರ ಇಟ್ಟರು. ಮೂಲ ನಿವಾಸಿಗಳ ಜೊತೆಗೆ ಅಂತ್ಯಕ್ರಿಯೆಯಲ್ಲಿ ತೊಡಗಿದಾಗ ತಾನೇ ಆರ್ಯತೆ ನಡುವೆ ಸಂಘರ್ಷ ಇತ್ತು. ಹೊಸ ವರ್ಣ ವ್ಯವಸ್ಥೆ ಹುಟ್ಟುಕೊಳ್ತು. ಆಮೇಲೆ 4 ವರ್ಣಗಳು ಸೇರಿದಿರ್ತಕ್ಕಂಥ ಪಂಚಮನ ಅಂತಕ್ಕಂಥ ಮತ್ತೊಂದು ಸೃಷ್ಟಿಯಾಯಿತು. ಪ್ರಬಲ ಸಮೂಹಗಳ ವಿರೋಧ, ಬುಡಕಟ್ಟುಗಳ ವಿರೋಧ, ವಲಸೆ ಬಂದರ ವಿರೋಧ, ಒಟ್ಟರೆ ಇವೆಲ್ಲವನ್ನು ನಾವು ಆರಣ್ಯೀಕರಣ ಪ್ರಕ್ರಿಯೆಯಲ್ಲಿ ಕಾಣ್ತೇವೆ. ಆಮೇಲೆ ನೆಕ್ಸ್ಟ್, ಅಸ್ಪೃಶ್ಯತಾ ನಿವಾರಣೆಯಲ್ಲಿ ಗಾಂಧೀಜಿಯವರ ಪಾತ್ರ. ಸ್ವಾತಂತ್ರ್ಯ ಹೋರಾಟ ಮತ್ತು ಅಸ್ಪೃಶ್ಯತೆ ನಿವಾರಣೆ ಇವೆರಡು ಗಾಂಧೀಜಿಯವರ ಪ್ರಥಮ ಆದ್ಯತೆ. ಅಸ್ಪೃಶ್ಯರ ಒಡನಾಟದ ಮೂಲಕ ಅವರ ಕಷ್ಟ ಕಂಡು ಪ್ರಾರ್ಥನೆ, ಪೂಜೆ, ಕೀರ್ತನೆ, ಸ್ವಚ್ಛತೆಯಲ್ಲಿ ಅವರೊಂದಿಗೆ ಭಾಗಿಯಾಗಿದ್ದರು. ಹರಿಜನ ಯಂಗ್ ಇಂಡಿಯಾ ಪತ್ರಿಕೆ ಅಸ್ಪೃಶ್ಯರಿಗೆ ಬರೆದರು, ಕಾನೂನಾತ್ಮಕ ಹೋರಾಟ ಮಾಡಿದರು. ಆಮೇಲೆ ಕಸ್ತೂರ ಬಾಲಿಕಾಶ್ರಮ ಸಾಬರಮತಿಯಲ್ಲಿ ಹರಿಜನ ಬಾಲಿಕಾ ವಿದ್ಯಾಲಯ ಪ್ರಾರಂಭಿಸಿದರು.
ಗುಜರಾತಿನ ಸಂತ ನರಸಿಂಹ ಮೆಹ್ತಾ ಅವರು ಹರಿಜನ ಎಂಬ ಪದವನ್ನು ಪರಿಚಯಿಸಿದರೆ ಗಾಂಧೀಜಿಯವರು ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದರು. ಆಮೇಲೆ 27ನೇ ಪ್ರಶ್ನೆ ಬರ್ತವೆ. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳಲ್ಲಿ ನಾವು ವಿವರಿಸಲಿಕ್ಕೆ ಹೋಗೋದಿಲ್ಲ, ಪಾಯಿಂಟ್ ಅಷ್ಟೇ ಹೇಳ್ತೇನೆ. ಕಾನೂನಾತ್ಮಕ ಕಾರ್ಯತಂತ್ರ, ಸಾಮಾಜಿಕ ಕಾರ್ಯತಂತ್ರ, ಆಮೇಲೆ ಆರ್ಥಿಕ ಕಾರ್ಯತಂತ್ರ, ರಾಷ್ಟ್ರೀಯ ಮಹಿಳಾ ಆಯೋಗ, ಇವೆಲ್ಲ ಪಾಯಿಂಟ್ಸ್ಗಳನ್ನು ಬರೀಬೇಕು. ಆಮೇಲೆ ಅವಿಭಕ್ತ ಕುಟುಂಬದ ಅನುಕೂಲಗಳಂತ ಪ್ರಶ್ನೆ ಇದೆ. ಅಲ್ಲಿ ಆರ್ಥಿಕ ಅನುಕೂಲತೆ, ಸದಸ್ಯರ ಸಂರಕ್ಷಣೆ, ಮನೋರಂಜನೆ, ವ್ಯಕ್ತಿತ್ವ ವಿಕಾಸ, ಸಮಾಜವಾದ ಪರಿಕಲ್ಪನೆ, ಇದಿಷ್ಟು ಅವಿಭಕ್ತ ಕುಟುಂಬದ ಅನುಕೂಲಗಳು. ಆಮೇಲೆ ಅವಿಭಕ್ತ ಕುಟುಂಬದ ಬದಲಾವಣೆಗೆ ಏನು ಕಾರಣ ಅಂತ ಕೇಳಿದ್ದಾರೆ. ಅವಿಭಕ್ತ ಕುಟುಂಬ ಬದಲಾಗಲಿಕ್ಕೆ ಮುಖ್ಯವಾಗಿ ಔದ್ಯೋಗೀಕರಣ ಅಥವಾ ಕೈಗಾರಿಕೀಕರಣ ಅಂತ ಹೇಳ್ಬೋದು. 2ನೇ ಪಾಯಿಂಟು ನಗರೀಕರಣ, 3ನೇ ಪಾಯಿಂಟು ಜನಸಂಖ್ಯಾ ಬೆಳವಣಿಗೆ, 4ನೇ ಪಾಯಿಂಟು ಶಿಕ್ಷಣ, 5ನೇ ಪಾಯಿಂಟು ಬದಲಾಗ್ತಿರತಕ್ಕಂಥ ಸ್ತ್ರೀಯರ ಅಂತಸ್ತು, ಆಮೇಲೆ 6ನೇದು ಸಾಮಾಜಿಕ ಶಾಸನಗಳ ಒಂದು ಪ್ರಭಾವ. ಆಮೇಲೆ 30ನೇ ಪ್ರಶ್ನೆ ಕೊಳಚೆ ಪ್ರದೇಶದ ಬೆಳವಣಿಗೆ ಏನು ಕಾರಣ ಅಂತ ಹೇಳ್ಕೊಂಡು, ಮುಖ್ಯವಾಗಿ ಇಲ್ಲಿ ನಗರ ಜೀವನ ಶೈಲಿ, ನಗರಗಳಲ್ಲಿ ಉದ್ಯೋಗದ ಲಭ್ಯತೆ ಅಥವಾ ಅವಕಾಶಗಳು, ವಸತಿಯನ್ನು ಬೇಡಿಕೆ ಅನುಸಾರವಾಗಿ ಪೂರೈಸಲಾಗದಿರ್ತಕ್ಕಂಥ ಸ್ಥಿತಿ, ನಗರದ ಪ್ರಸ್ತುತ ಭೂನಿಯಮ ಮತ್ತು ಜನರು ಭೂಮಿಯನ್ನು ಕೊಂಡುಕೊಳ್ಳಲಿಕ್ಕೆ ಆಗದಿರ್ತಕ್ಕಂಥ ಸ್ಥಿತಿ, ಇವೆಲ್ಲ ಪಾಯಿಂಟ್ಸ್ಗಳು ಬರ್ತವೆ. ಆಮೇಲೆ 31ನೇ ಪ್ರಶ್ನೆ ಮ್ಯಾಕ್ಡೊನಾಲ್ಡೀಕರಣ 5 ತತ್ವ ಅಂತ ಕೇಳಿದ್ದಾರೆ. ಅಲ್ಲಿ ಜಾರ್ಜ್ ಯೂಜರ್ ಅದರ ಬಗ್ಗೆ ಅಧ್ಯಯನ ಮಾಡಿ 5 ಸೂತ್ರ ಹೇಳಿದ್ದಾರೆ. ಒಂದು ದಕ್ಷತೆ, ವಿಶ್ವಾಸಾರ್ಹತೆ, ಪ್ರಮಾಣಬದ್ಧತೆ, ಸ್ವಯಂ ಚಾಲನೆಯ ಮೂಲಕ ನಿಯಂತ್ರಣ, ರಾಬರ್ಟ್ ಮಾದರಿಯಲ್ಲಿ, ಅತಿಯಾದ ಅವೈಚಾರಿಕತೆ. 32ನೇ ಪ್ರಶ್ನೆ ರೂಪರ್ಟ್ ಮರ್ಡೋಕ್ ಅವರ ಬಗ್ಗೆ ಟಿಪ್ಪಣಿ ಬರಲಿಕ್ಕೆ ಕೇಳಿದ್ದಾರೆ. ಅತ್ಯಂತ ಶ್ರೀಮಂತ ದೊರೆ, ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ಮಾಧ್ಯಮಿಕ ದೊರೆ ಅಂತ ಹೇಳ್ಬೋದು. 1960 ನ್ಯೂಸ್ ಕಾರ್ಪೊರೇಷನ್ ಪ್ರಾರಂಭಿಸಿದರು. 1969 ನ್ಯೂಸ್ ಆಫ್ ದಿ ವರ್ಲ್ಡ್, ದಿ ಸನ್ ಪತ್ರಿಕೆಗಳ ಮಾಲಕರಾದರು. ಒಟ್ಟರೆ ಅವರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಬರೀಬೇಕಾಗುತ್ತೆ. 34ರಲ್ಲಿ ಪ್ರಶ್ನೆಯಲ್ಲಿ ಒಂದು ಏನಪ್ಪ ಕೇಳಿದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಅದರ ಸವಾಲುಗಳಂತ ಬರ್ತವೆ. ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ದೇಶವೊಂದರ ಜನ ಸ್ವಾಂಗೀಕರಣಗೊಳ್ಳೋದನ್ನು ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೇವೆ. ಭಾಳ ಇಂಪಾರ್ಟೆಂಟ್ ಕ್ವಶನ್ ನೆನಪಿಟ್ಕೊಳ್ಳಿ. ಅಲ್ಲಿ ಪಾಯಿಂಟ್ಸ್ಗಳು ಬರ್ತವೆ. ಒಂದು ಪ್ರಾಂತೀಯವಾದ, ಕೇವಲ ಒಂದು ಪ್ರದೇಶದಾಗಿರ್ತಕ್ಕಂತಹ ರಾಷ್ಟ್ರದ ಹಿತಾಸಕ್ತಿಯನ್ನು ನಿರ್ಲಕ್ಷಿಸುವಂತಹ ಅಂಶವನ್ನು ನಾವು ಪ್ರಾಂತೀಯವಾದ ಅಂತ ಕರಿತೇವೆ. ಆಮೇಲೆ 2 ಕೋಮುವಾದ, ಒಂದು ಕೋಮಿನವರು ಇನ್ನೊಂದು ಕೋಮಿನವರು ಸಣ್ಣದು ಅಥವಾ ಸಂಘರ್ಷವನ್ನು ಮಾಡೋದು, ಭಾಷಾವಾದ, ಆಮೇಲೆ ಉಗ್ರವಾದ ಮತ್ತು ಭಯೋತ್ಪಾದನೆ, ಇವಿಷ್ಟು ಪಾಯಿಂಟ್ಗಳನ್ನು ನೀವು ವಿವರಣೆ ಕೊಡಬೇಕಾಗ್ತವೆ. 35ನೇ ಪ್ರಶ್ನೆ ಬುಡಕಟ್ಟು ಸಂಬಂಧಪಟ್ಟಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸಮರೂಪಿ ಸ್ವಾವಲಂಬ ಘಟಕವಾಗಿ ಬುಡಕಟ್ಟು, ರಾಜಕೀಯ ವಿಭಾಗವಾಗಿ ಬುಡಕಟ್ಟು, ಒಂದು ಜನಾಂಗವಾಗಿ ಬುಡಕಟ್ಟು, ಬುಡಕಟ್ಟು, ಪರಿಶಿಷ್ಟ ಬುಡಕಟ್ಟು, ಈ ಥರ ಸರ್ವಚೇತನವಾದಿಗಳು. ಆಮೇಲೆ ಅಷ್ಟನ್ನು ನೀವು ಬರಬೇಕಾಗ್ತದೆ. 33ನೇ ಪ್ರಶ್ನೆ ಪಾಶ್ಚಾತ್ಯೀಕರಣದ ಪ್ರಮುಖ ಅಂಶಗಳನ್ನು ವಿವರಿಸಂತಿದೆ. ಅಲ್ಲಿ ಬರ್ತಕ್ಕಂಥದ್ದು ತಂತ್ರಜ್ಞಾನ, ಹೊಸ ಸಂಸ್ಥೆ, ತತ್ವಾದರ್ಶ, ಮೌಲ್ಯ, ಧಾರ್ಮಿಕ ವಿಷಯಗಳು, ಇವೆಲ್ಲ ಬರ್ತವೆ. ಆಮೇಲೆ ಗ್ರಾಮೀಣ ಅಧ್ಯಯನದ ಮಹತ್ವ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನು, 10 ಅಂಕದ ಒಂದು ಪ್ರಶ್ನೆ. ಕ್ಷೇತ್ರ ಕಾರ್ಯದಿಂದ ಪುಸ್ತಕ ಆಧಾರಿತ ದೋಷಗಳ ಪರಿಹಾರ ಸಿಗ್ತವೆ. ಪರಿವರ್ತನೆಗೆ ಉದ್ದೇಶಪೂರ್ವಕ ಪ್ರತಿರೋಧ, ಸಾಹಿತ್ಯ ಪಕ್ಷಪಾತ, ಅನಂತರದ ಮೌಲ್ಯಮಾಪನ, ವಿಶ್ಲೇಷಣಾತ್ಮಕ ಮಾದರಿ, ಆಮೇಲೆ ಗ್ರಾಮ ಅಧ್ಯಯನಗಳು ಸಾಮಾಜಿಕ ಸುಧಾರಣೆಗೆ ಸಹಾಯಕ. ಆಮೇಲೆ 37ನೇದು ಕರ್ನಾಟಕ ರಾಜ್ಯ ರೈತ ಸಂಘ ಮುಂದಿಟ್ಟ 10 ಬೇಡಿಕೆಗಳು ಯಾವುದಂತ ಹೇಳ್ಕೊಂಡು, ಅಲ್ಲಿ ಮುಖ್ಯವಾಗಿ ಅಕ್ಟೋಬರ್ 17, 1980ರಲ್ಲಿ ಮುಖ್ಯಮಂತ್ರಿ ಗುಂಡೂರಾವ್ ಅವರ ಮುಂದೆ ರೈತರ ಬೇಡಿಕೆಯನ್ನು ವ್ಯಕ್ತಪಡಿಸಿದರು. ಚಳುವಳಿಯಲ್ಲಿ ಬಂಧನಕ್ಕೊಳಗಾದಂಥವ್ರನ್ನ ಬಿಡುಗಡೆ ಮಾಡಬೇಕು, ಅವ್ರ ಮೇಲಿರ್ತಕ್ಕಂತಹ ಕೇಸನ್ನು ಮುಕ್ತ ಮಾಡಬೇಕು ಅಂತ ಹೇಳ್ಕೊಂಡು, ಸಾಲ ಮನ್ನಾ ಮಾಡಬೇಕು, ಕೃಷಿ ವೆಚ್ಚಕ್ಕನುಗುಣವಾಗಿ ಸಾಲ ನೀಡಬೇಕು, ರೈತರ ಮುಟ್ಟುಗೋಲು ಹಾಕಿರ್ತಕ್ಕಂಥ ಆಸ್ತಿಯನ್ನು ಹಿಂದಿರುಗಿಸಬೇಕು, ಭೂಕಂದಾಯ ತೆಗೆದುಹಾಕಬೇಕು, ಉತ್ಪಾದನಾ ಆಧಾರಿತ ತೆರಿಗೆ ಹಾಕಬೇಕು, ಆಮೇಲೆ ಟ್ರ್ಯಾಕ್ಟರ್ ಮತ್ತು ಟ್ರೈಲರ್ಗಳ ಮೇಲೆ ತೆರಿಗೆ ಇರ್ತಕ್ಕಂಥ ತೆಗೆದುಹಾಕಬೇಕು, ಕಬ್ಬಿನ ಮೇಲೆ ಕೊಳ್ಳುವಂಥ ತೆರಿಗೆ ತೆಗೆಯಬೇಕು, ಯೂನಿಟ್ಗೆ 6.5 ಪೈಸೆಯಂತೆ ವಿದ್ಯುತ್ ದರ ನಿಗದಿಗೊಳಿಸಬೇಕು, ವೈಜ್ಞಾನಿಕ ಕೃಷಿ ದರದೊಂದಿಗೆ ಸರ್ಕಾರ ಕೃಷಿ ಉತ್ಪನ್ನ ಕೊಡಬೇಕು, ಕೃಷಿಯನ್ನು ಉದ್ಯಮ ಎಂದು ಘೋಷಣೆ ಮಾಡಿ ಕೈಗಾರಿಕೆ ಕಾರ್ಮಿಕರಿಗೆ ಯಾವ ರೀತಿ ಸವಲತ್ತು ಕೊಡ್ತಾರೋ ಆ ಸವಲತ್ತನ್ನು ಕೊಡಬೇಕು, ಪ್ರೀಮಿಯಂ ಕಟ್ಟದೆ ಬೆಳೆ ವಿಮೆಯನ್ನು ರಾಜ್ಯಾದ್ಯಂತ ಒದಗಿಸಬೇಕು ಅಂತ ಹೇಳ್ಕೊಂಡು, ಇದಿಷ್ಟು ಮಾದರಿ ಪತ್ರಿಕೆ 1ರದು. 2ನೇ ಒಂದು ಪತ್ರಿಕೆಯನ್ನು ನೋಡಿದಾಗ ಇಲ್ಲೂ ಕೂಡ ಕೆಲವೊಂದು ಕ್ವಶನ್ಗಳನ್ನು ನೀವು ಗಮನಿಸಿ. ಸರಿಯಾದ ಜೋಡಿ ಅಂತಿದೆ, ಹರ್ಬರ್ಟ್ ರಿಸ್ಲೆ, ಎಸ್ ವಿ ಕೇತ್ಕರ್, ಜೆ ಛಟನ್ ಅಂತ ಹೇಳ್ಕೊಂಡಿದ್ದೆಲ್ಲ ಬರ್ತವೆ. ಅದರಲ್ಲಿ ಕ್ಷಮಿಸಿ, 1ನೇ ಪ್ರಶ್ನೆ 2011 ಜನಗಣತಿ ಪ್ರಕಾರ ಭಾರತ ಸಾಕ್ಷರತಾ ಪ್ರಮಾಣ 74.04, ಅದರ ಉತ್ತರ ಬಿ ಆಗಿರ್ತದೆ. ಆಮೇಲೆ 2ನೇದು ಸರಿಯಾದ ಜೋಡಿ, ಅದರಲ್ಲಿ 2ನೇದು ಎ ಆಗಿರ್ತದೆ, A3, B4, C2, D1. ಆಮೇಲೆ ಹೇಳಿಕೆ 3ರಲ್ಲಿ ಹೇಳಿಕೆ ಅದು ಮೊದಲನೇದಾಗಿರ್ತವೆ, ಎ ಆಗಿರ್ತವೆ. ಎ ಮತ್ತು ಬಿಗಳೆರಡು ಸರಿಯಾಗಿದೆ, ಎಗೆ ಬಿ ಸರಿಯಾದ ಕಾರಣವಾಗಿದೆ.
ಆಮೇಲೆ ನೆಕ್ಸ್ಟ್ ವಸಾಹತು ವಲಯದಲ್ಲಿ ಉಪ್ಪಿನ ವ್ಯಾಪಾರದಲ್ಲಿ ತೊಡಗಿಸಿಕೊಂಡ ಆದಿವಾಸಿ ಸಮುದಾಯ ಬಂಜಾರ ಸಮುದಾಯ ನೆನಪಿರಲಿ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಬಂಜಾರ ಸಮುದಾಯದ ಬಗ್ಗೆ. ಆಮೇಲೆ 5ನೇದು ಕರ್ನಾಟಕದ ಸ್ವತಂತ್ರೋತ್ತರ ಭಾರತದಲ್ಲಿ ನಡೆದ ಮೊದಲ ರೈತ ಹೋರಾಟ, ಮುಖ್ಯವಾಗಿದು ಕಾಗೋಡು ಸತ್ಯಾಗ್ರಹ ಹೇಳಿ, ಬಹಳ ಇಂಪಾರ್ಟೆಂಟ್ ಇದು. ಈ ಚಾಯ್ಸಲ್ಲಿ ನೀವು ಬಂಜಾರ ಸಮುದಾಯದ ಮತ್ತು ಕಾಗೋಡು ಸತ್ಯಾಗ್ರಹ ನೆನಪಿರ್ಬೇಕು ನಿಮಗೆ. ಆಮೇಲೆ ನೆಕ್ಸ್ಟು ಬಿಟ್ಟ ಸ್ಥಳ ಅಂತ ಬರ್ತವೆ. ಬಿಟ್ಟ ಸ್ಥಳದಲ್ಲಿ ನರಸಿಂಗನವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಪ್ರಮುಖ ಉದ್ಯೋಗ ಕೃಷಿ. ಕುಲನೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಎನ್ ಪ್ರಸಾದ್ ಅಂತ ಹೇಳ್ಕೊಂಡು. ಕನ್ನಡ ಪ್ರಥಮ ವಾರ್ತಾ ಪತ್ರಿಕೆ ಬಹಳ ಇಂಪಾರ್ಟೆಂಟು, ಮಂಗಳೂರು ಸಮಾಚಾರ. SNDP ಸಂಘಟನೆ ಪ್ರಾರಂಭಿಸಿದವರು ಶ್ರೀ ನಾರಾಯಣ ಗುರು. ಆಮೇಲೆ ಬಾರ್ಬಿ ಗೊಂಬೆ ಸೃಷ್ಟಿಕರ್ತೆ ವೃತ್ತಿ ಹ್ಯಾಂಡ್ಲರ್ ಹೇಳಿ, ಇಲ್ಲೂ ಕೂಡ ನೆನಪಿಟ್ಕೊಳ್ಬೇಕು ನರಸಿಂಗನವರ ಕುಟುಂಬದ ಉದ್ಯೋಗ. ಆಮೇಲೆ ಕನ್ನಡ ಪ್ರಥಮ ವಾರ್ತಾ ಪತ್ರಿಕೆ SNDP ಬಾರ್ಬಿ ಗೊಂಬೆ ಇಂಪಾರ್ಟೆಂಟು. ಜನಸಂಖ್ಯಾ ವಿಭಜಕ ವರ್ಷ ಇಂಪಾರ್ಟೆಂಟ್ 1921. ಕೆನೆಪದರ ಸಂತಾನಮಯುಗ, ನಿಶ್ಚಯಾತ್ಮಕ ಕ್ರಿಯೆ, ಚಾಣಕ್ಯ ನಡಿ, ಭೂಪಾಲ್ ವಿಷಾನಿಲ ದುರಂತ 1984. Amazon.com ಆನ್ಲೈನ್ ಶಾಪಿಂಗ್ ತಾಣ. ಆಮೇಲೆ ಪ್ರಾಚೀನ ಹೆಸರು, ಭಾರತ ಪ್ರಾಚೀನ ಹೆಸರು ಭರತಖಂಡ, ಭರತವರ್ಷ, ಜಂಬೂದೀಪ. ಪ್ರಬಲ ಜಾತಿ MN ಶ್ರೀನಿವಾಸ್. ಭಾರತೀಯ ಭಾಷಾ ಸಂಸ್ಥಾನ ಮೈಸೂರಿನಲ್ಲಿದೆ. IIDP ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸಮಗ್ರ ಗ್ರಾಮೀಣಾಭಿವೃದ್ಧಿ ಯೋಜನೆ. ಜಸ್ಟಿಸ್ ಪಾರ್ಟಿ ಅದರ ಒಂದು ಉದ್ದೇಶ ಮುಖ್ಯವಾಗಿ ಅಲ್ಲಿ ಬ್ರಾಹ್ಮಣೇತರ ಹಿತಾಸಕ್ತಿಯನ್ನು ರಕ್ಷಿಸುವಂಥ ಉದ್ದೇಶ. ಆಮೇಲೆ ನೆಕ್ಸ್ಟು 2-3 ವ್ಯಾಖ್ಯೆ ಸಂಬಂಧಪಟ್ಟಂತೆ ಕ್ವಶನ್ ನಂಬರ್ 17. ಭಾಷಾವಾದ, ತಮ್ಮ ಭಾಷೆಯ ಬಗ್ಗೆ ವಿಶೇಷವಾದಂಥ ಒಲಮೆ, ಇತರ ಭಾಷೆಗಳ ಬಗ್ಗೆ ಕೀಳರಿಮೆ, ಅಗೌರವ, ಅಪನಂಬಿಕೆ, ಇದನ್ನು ಆಗತಕ್ಕಂಥ ಒಂದು ಸಂಘರ್ಷವನ್ನು ಭಾಷಾವಾದ ಅಂತ ಕರಿತೇವೆ. ಆಮೇಲೆ 18 ಸಾಮಾಜಿಕ ಹೊರಗುಳಿಯುವಿಕೆ, ಅಂದರೆ ಜಾತಿ, ಧರ್ಮ, ಭಾಷೆ, ಲಿಂಗಗಳ ಆಧಾರದ ಮೇಲೆ ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದು ನಿರ್ಬಂಧಿಸುವಂಥ ಪ್ರಕ್ರಿಯೆಗೆ ಸಾಮಾಜಿಕ ಹೊರಗುಳಿಯುವಿಕೆ ಅಂತ ಹೇಳ್ಕೊಂಡು. ಆಮೇಲೆ ಸೂಕ್ಷ್ಮ ಹಣಕಾಸಿನ 2 ಲಕ್ಷಣ ಕೇಳಿದರೆ ಭದ್ರತೆಯಿಂದ ಸಾಲ, ಬಡತನ ರೇಖೆ ಕೆಳಗಿರೋ ಸಾಲ. ಆಮೇಲೆ ಸಾಮಾಜಿಕ ಸಮೈಕ್ಯತೆ ಅಂದರೆ ಏನು ಕೇಳಿ, ಗ್ರಾಮದ ಆಚಾರ ವಿಚಾರ, ಭಾಷೆ, ನಂಬಿಕೆ, ನೈತಿಕ ನಿಯಮ, ಉಡುಗೆ ತೊಡುಗೆಗಳು ಹೆಚ್ಚು ಕಡಿಮೆ ಏಕರೂಪತೆ, ಅಂದರೆ ಒಂದೇ ಥರ ಕಂಡು ಬರ್ತವೆ, ಅದನ್ನು ಸಾಮಾಜಿಕ ಸಮೈಕ್ಯತೆ ಅಂತ ಕರೀತಾರೆ. ಆಮೇಲೆ ಪ್ರಭಾವಿ ಕೈಗಾರಿಕೋದ್ಯಮ ಕುಟುಂಬಗಳು, ಅಂಬಾನಿ, ಟಾಟಾ, ಬಿರ್ಲಾ, ಲಕ್ಷ್ಮೀ ಮಿತ್ತಲ್. ಮಹಿಳಾ ಸಂಘಟನೆ ಕೇಳಿದ್ದಾರೆ, ಪೂನಾದಲ್ಲಿ ಭಗಿನಿ ಸಮಾಜ, ಹೈದರಾಬಾದಿನ ಸ್ತ್ರೀಶಕ್ತಿ ಸಂಘಟನೆ, ಪೂನಾದ ಪುರೋಗಾಮಿ ಸಂಘಟನೆ, ದೆಹಲಿಯಲ್ಲಿ ಮಹಿಳಾ ದಕ್ಷತಾ. ಆಮೇಲೆ ಬೆಂಗಳೂರಿನ ವಿಮೋಚನ. ಆಮೇಲೆ ಸಂಸ್ಕೃತಾನುಕರಣದ 2 ಅಂಶ, ಕ್ರಿಯಾವಿಧಿಗಳು, ವಿವಾಹ, ವಿಧವೆಯನ್ನು ನೋಡ್ಕೊಳ್ತಕ್ಕಂಥ ಅಂಶಗಳು. ಆಮೇಲೆ ಆಧುನೀಕರಣ, ಡೇನಿಲ್ ಲರ್ನರ್ ಪ್ರಕಾರ ಅಭಿವೃದ್ಧಿ ಹೊಂದಿದಂತಹ ದೇಶಗಳು, ಅಂದರೆ ಕಡಿಮೆ ಅಭಿವೃದ್ಧಿ ದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳ ಸಾಮಾನ್ಯ ಗುಣಲಕ್ಷಣ ಪಡೆಯುವುದು. ಯಾವ ದೇಶ ಕಡಿಮೆ ಅಭಿವೃದ್ಧಿ ಹೊಂದಿದೆಯೋ ಅಂಥ ಕಡಿಮೆ ಅಭಿವೃದ್ಧಿ ಹೊಂದಿದಂಥ ದೇಶ ಹೆಚ್ಚು ಪ್ರಗತಿಯನ್ನು ಹೊಂದಿದ ದೇಶಗಳ ಮಾದರಿಯನ್ನು ಅನುಸರಿಸೋದು ಆಧುನೀಕರಣ. ಆಮೇಲೆ ಬೇಕಾದ 6-15 ವಾಕ್ಯಗಳಲ್ಲಿ ಬರೀಬೇಕು, 9 ಕೊಡ್ತಾರೆ. 25ನೇ ಪ್ರಶ್ನೆ, ಜನಸಂಖ್ಯಾ ನೀತಿಯ ಅಂಶಗಳು. ಇದು ನಿಮಗೆ ಈ ಸಲ ಹಿಂದಿನ ಇದರಲ್ಲಿ ಹೇಳಾಗಿದೆ. ಶಿಶು ಮರಣ ದರ ಕಡಿಮೆ ಮಾಡೋದು, ಪ್ರಸವ ಸಂದರ್ಭದಲ್ಲಿ ತಾಯಿಯಂದ್ರ ಮರಣ ದರ ಕಡಿಮೆಗೊಳಿಸೋದು, ಹುಟ್ಟಿದ ಮಕ್ಕಳಿಗೆ ರೋಗ ನಿರೋಧಕ ಚುಚ್ಚುಮದ್ದು, ಸಾಂಕ್ರಾಮಿಕ ರೋಗ ತಡೆಗಟ್ಟುವುದು, ಜನ್ಮರಣ ವಿವಾಹ ನೋಂದಣಿ, ಏಡ್ಸ್ ರೋಗ ನಿಯಂತ್ರಣ, ಪ್ರಾಥಮಿಕ ಶಿಕ್ಷಣ ಉಚಿತ ಕಡ್ಡಾಯ, ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಯೋಜನೆ, ಜನ ನಿಯಂತ್ರಣ, ಗರ್ಭಧಾರಣೆಗೆ ಸಂಬಂಧಪಟ್ಟಂತೆ. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಕೈಗೊಂಡಂಥ ಸಾಂವಿಧಾನಿಕ ಕ್ರಮ, ಅಲ್ಲಿ 15ನೇ ಕಲಂ ಬರ್ತೇವೆ, 14ನೇ ಕಲಂ ಬರ್ತೇವೆ, 17ನೇ ಕಲಂ ಬರ್ತೇವೆ, 23ನೇ ಕಲಂ ಬರ್ತೇವೆ, 25ನೇ ಕಲಂ ಬರ್ತೇವೆ, 164ನೇ ಕಲಂ ಬರ್ತೇವೆ, 125ನೇ ಕಲಂ 325ನೇ ಕಲಂ ಬರ್ತೇವೆ. ಇದಿಷ್ಟು ಕಲಂಗಳ ಉದ್ದೇಶಗಳನ್ನು ನೀವು ಬರೀಬೇಕಾಗುತ್ತೆ. ಆಮೇಲೆ 27ನೇದು ಮಹಿಳಾ ಸಬಲೀಕರಣ, ಸ್ವಯಂ ಸೇವಾ ಸಂಘಟನೆಗಳ ಪಾತ್ರ ಅಂತ ಹೇಳಿ. ಈ ಕ್ವಶನನ್ನು ಭಾಳಷ್ಟು ಜನ ತಪ್ಪು ತಿಳ್ಕೊಂಡಿದ್ದೀರಿ. ಹಿಂದೊಂದು ಸಲ ಬಿದ್ದಾಗ ನೀವು ಕೆಲವರು ಮಹಿಳಾ ಸಬಲೀಕರಣದ ಕಾರ್ಯತಂತ್ರ ಬಂದಿದೆ, ಅಲ್ಲೇನು ಕೇಳಿದ್ರೆ ಸ್ವಯಂ ಸೇವಾ ಸಂಘಟನೆಗಳ ಪಾತ್ರ ಅಂತ ಬಂದಿದೆ. ಅಲ್ಲಿ ನೀವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಒಂದು ಪಾತ್ರ ಬರೀಬಹುದು, ಸ್ತ್ರೀ ಶಕ್ತಿ ಸಂಘದ ಪಾತ್ರ ಬರೀಬಹುದು, ಲಿಜ್ಜತ್ ಪಾಪಡ್ನ ಪಾತ್ರ ಬರೀಬಹುದು, ಅಥವಾ ಸೇವಾ ಶ್ರೀಮತಿ ಇಳಾರ್ ಭಟ್ರವರ ಸೇವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಹ್ಯೂಮನ್ ಅಸೋಸಿಯೇಷನ್ ಅದರ ಪಾತ್ರ ಕೂಡ ಬರೀಬಹುದು. ಯಾವುದೇ ಕಾರಣಕ್ಕಲ್ಲೂ ಕಾರ್ಯತಂತ್ರಗಳನ್ನು ಅಲ್ಲಿ ಬರೆಯೋದಲ್ಲ, ಸ್ವಯಂ ಸೇವಾ ಸಂಘಟನೆಗಳ ಪಾತ್ರ ಅದಷ್ಟೇ ನೀವು ಬಿಂಬಿಸಬೇಕಾಗುತ್ತೆ. ಆಮೇಲೆ ತರವಾಡಿನ ಟಿಪ್ಪಣೆ ಹಿಂದಿನ ಸಲ ಹೇಳಾಗಿದೆ, ನಿಮಗೆ ಅದರ ಬಗ್ಗೆ ಮತ್ತೆ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಬಟ್ ತರವಾಡು ಅಂದರೆ ಏನು, ತಾಯಿ ಪ್ರಧಾನವಾದಂತಹ ಮಾತೃಪ್ರಧಾನ ಕುಟುಂಬ. ಕೇರಳದ ನಾಯರ ಮಾತೃವಂಶಿ ಕುಟುಂಬವನ್ನು ತರವಾಡು ಅಂತ ಕರೀತಾರೆ. ಆಮೇಲೆ ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆ, ವಾಸಸ್ಥಳದ ಪರಿವರ್ತನೆ, ಧಾರ್ಮಿಕ ಕಾರ್ಯಗಳ ಪರಿವರ್ತನೆ, ನವಜಾತ ಶಿಶು ಸಾಮಾಜಿಕ ಪರಿವರ್ತನೆ, ಆರ್ಥಿಕ ಕಾರ್ಯಗಳ ಪರಿವರ್ತನೆ ಆಗಿದೆ, ಮನೋರಂಜನಾ ಕಾರ್ಯಗಳ ಪರಿವರ್ತನೆ. ಇನ್ನು ಗ್ರಾಮ ಪಂಚಾಯತ್ ಕಾರ್ಯಗಳು ಇದು ಕೂಡ ಹಿಂದೆ ನಿಮ್ಗೆ ಹೇಳಾಗಿದೆ. ಒಟ್ಟರೆ ಜನರಲ್ ಆಗಿ ನೀವು ಅದನ್ನು ಆ್ಯಡ್ ಮಾಡ್ಬೋದು. ಪುಷ್ಕರ ವಾರ್ಷಿಕ ಜಾತ್ರೆ ಇದು ಕೂಡ ಹಿಂದೆ ಹೇಳಾಗಿದೆ. ರಾಜಸ್ಥಾನದ ಪುಷ್ಕರ ಕ್ಷೇತ್ರದಲ್ಲಿ ನಡೀತವೆ. ಅದಕ್ಕೊಂದು ಧಾರ್ಮಿಕ ತಿಥಿ ಇದೆ. ಏನು ಕೇಳಿದ್ರೆ, ಬ್ರಹ್ಮದೇವ ಕಾರ್ತಿಕ ಹುಣ್ಣಿಮೆ ದಿವಸ ಅಲ್ಲಿ ಪುಷ್ಕರ ಸರೋವರ ನಿರ್ಮಾಣ ಮಾಡಿ ಅಲ್ಲಿ ಸ್ನಾನ ಮಾಡ್ದ. ಹಾಗಾಗಿ ಸ್ನಾನ ಮಾಡಿದ್ರೆ ಪವಿತ್ರ ಸ್ನಾನ, ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ಕೊಂಡು ಆ ಕಾರ್ತಿಕ ಹುಣ್ಣಿಮೆ ದಿವಸ ಎಲ್ಲ ಭಕ್ತಾದಿಗಳು ಸ್ನಾನ ಮಾಡ್ತಾರೆ.
ಇದು ವಿಶೇಷವಾಗಿ ಒಂಟೆ ಮತ್ತು ಜಾನುವಾರುಗಳ ವಿಶ್ವದ ಪ್ರಸಿದ್ಧ ದೊಡ್ಡ ಜಾತ್ರೆ. ಒಂಟೆಯ ಒಂದು ಪ್ರದರ್ಶನ, ಮೀಸೆ ಪ್ರದರ್ಶನ, ಮನೋರಂಜನೆ ಆಟಿಕೆಗಳು ಇದೆಲ್ಲ ಬರ್ತವೆ. ನೆಕ್ಸ್ಟ್ ಅಗೋಚರ ಮಾರುಕಟ್ಟೆ ಬಗ್ಗೆ, ಆನ್ಲೈನ್ ಮಾರುಕಟ್ಟೆ. ಇದು 1990ರ ದಶಕದಲ್ಲಿ ವಾಸ್ತವಿಕ ಅನುಷ್ಠಾನಗೊಂಡಿತು. 1979ರ ಫ್ರಾನ್ಸ್ನಲ್ಲಿ ಮೈಕಲ್ ಆಲ್ ಡಿರಿಜ್ ಅವರು ಟೆಲಿಶಾಪಿಂಗ್ ಎಂಬ ಪರಿಕಲ್ಪನೆ ಮೂಲಕ ಇದರ ಒಂದು ಬೆಳವಣಿಗೆ ಕಾರಣರಾದರು. ಅದರ ಒಂದು ಪೂರ್ತಿ ವಿವರಣೆಯನ್ನು ನೀವು ಯಾವ್ಯಾವುದಿದೆ ಆನ್ಲೈನ್ ಮಾರ್ಕೆಟ್ ಅಂತ ಅದನ್ನು ಬರೀಬೇಕಾದ್ರೆ. ಆಮೇಲೆ ಜಾಗತೀಕರಣಕ್ಕೆ ಸಹಾಯಕವಂತ ಅಂಶಗಳು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಮಾಹಿತಿಗಳ ನಿಯಂತ್ರಣವಂತ ಪ್ರವಾಹ, ಜ್ಞಾನ ಆಧಾರಿತ ಸಮಾಜ, ಬಹುರಾಷ್ಟ್ರೀಯ ಕಂಪನಿ, ವಿದ್ಯುನ್ಮಾನ ಆರ್ಥಿಕತೆ, ರಾಜಕೀಯ ಪರಿವರ್ತನೆ, ಇದೆಲ್ಲ ಪಾಯಿಂಟ್ಸು ನೀವು ವಿಶ್ಲೇಷಣೆ ಮಾಡಬೇಕಾಗ್ತವೆ. ಆಮೇಲೆ ಏಕತೆ ಅಂದರೆ ಏನಂತ ಕೇಳ್ತಾರೆ, ಅದರ ಅಂಶಗಳದು ಪ್ರಾಂತೀಯ ಏಕತೆ, ಪ್ರಾದೇಶಿಕ ಏಕತೆ ಅಥವಾ ಭೌಗೋಳಿಕತೆ ಎಲ್ಲ ಒಂದೇ ಪಾಯಿಂಟ್. ಏಕತೆ ನಾವೆಲ್ಲ ಒಂದಂತ, ಭಾಷಾ ಏಕತೆ, ಧಾರ್ಮಿಕ ಏಕತೆ, ಸಾಂಸ್ಕೃತಿಕ ಏಕತೆ, ಇವೆಲ್ಲ ಪಾಯಿಂಟ್ಸನ್ನು ವಿವರಣೆ ಮಾಡಬೇಕಾಗ್ತವೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಪರಿಶಿಷ್ಟ ಪಂಗಡದ ಸಮಸ್ಯೆಗಳನ್ನು ತಿಳ್ಕೊಂಡು. ಭೌಗೋಳಿಕ ಪ್ರತ್ಯೇಕತೆ, ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮಸ್ಯೆಗಳು ಏಕ ರೀತಿಯಲ್ಲಿ ಕಾಣ್ತೇವೆ. ಆದರೆ ಪರಿಶಿಷ್ಟ ಪಂಗಡದಲ್ಲಿ 2 ವ್ಯತ್ಯಾಸ ಕಾಣ್ತೇವೆ. ಒಂದು, ಭೌಗೋಳಿಕವಾಗಿ ಅವರು ಹೊರದ ಇರ್ತಾರೆ, ಗುಡ್ಡ ಬೆಟ್ಟ ಕಾಡು ಕಣಿವೆಗಳಲ್ಲಿ ಇರ್ತಾರೆ. ಆಮೇಲೆ ಸಾಂಸ್ಕೃತಿಕ ವಂಚಿತತೆ ಅಂತ ಹೇಳ್ಬೋದು, ಸಾಂಸ್ಕೃತಿಕ ಸಮಸ್ಯೆ, ಅಲ್ಲೇ ಅವರಿಗೆ ಮತಾಂತರದ ಒಂದು ಸಮಸ್ಯೆ ಆಗ್ತವೆ. ಆಮೇಲೆ ಸಾಮಾಜಿಕ ಸಮಸ್ಯೆ, ಶೈಕ್ಷಣಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಲೇವಾದೇವಿಗಳ ಶೋಷಣೆ, ಆರ್ಥಿಕ ಸಮಸ್ಯೆ, ಅರಣ್ಯ ಕಾರ್ಯಾಚರಣೆ, ಬುಡಕಟ್ಟು ಜನ ಶೋಷಣೆ. ಆಮೇಲೆ ರೈತರ ಆತ್ಮಹತ್ಯೆ ತಡೆಗಟ್ಟಲಿಕ್ಕೆ 36ನೇ ಪ್ರಶ್ನೆ, ಸರ್ಕಾರ ಕೈಗೊಂಡ ಕ್ರಮ, ಸಾಲ ಮನ್ನಾ ವಿನಾಯಿತಿ, ಅತ್ಯಧಿಕ ಬಡ್ಡಿದರ ಕಾಯ್ದೆ, ಆರೋಗ್ಯ ವಿಮಾ ಯೋಜನೆ, ಇದೆಲ್ಲ ಬೆಳೆ ವಿಮೆ, ಬಿತ್ತನೆ ಬೀಜ ಮೇಲೆ ಸಬ್ಸಿಡಿ, ಇದೆಲ್ಲ. ಆಮೇಲೆ ಮಲಪ್ರಭಾ ಹೋರಾಟದ ಬಗ್ಗೆ ತಿಳ್ಕೊಳ್ಬೇಕು, ಸ್ಥಿರ ಬೆಲೆಯ ಪ್ರಶ್ನೆ, ಲೇವಿಯ ಪ್ರಶ್ನೆ, ಸ್ಥಳೀಯ ನೌಕರಶಾಹಿ ಪಾತ್ರ, ಈ ಪಾಯಿಂಟ್ಸ್ಗಳ ವಿವರಣೆ ಮಾಡಬೇಕಾಗ್ತದೆ. ಆಮೇಲೆ ಮಲಪ್ರಭಾ ಚಳವಳಿಯ ಹೋರಾಟ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ತಿಳಿಸಬೇಕಾಗ್ತದೆ. ಇಲ್ಲಿಗೆ 2ನೇ ಮಾದರಿ ಪ್ರಶ್ನೆ ಪತ್ರಿಕೆ ಮುಗಿಯಿತು. ಇನ್ನು 3ನೇ ಮಾದರಿ ಸಂಬಂಧಪಟ್ಟಂತೆ ನೋಡಿ, 2001 ಜನಗಣತಿಯ ಪ್ರಕಾರ ಭಾರತ ಲಿಂಗಾನುಪಾತ ಬಹಳ ಇಂಪಾರ್ಟೆಂಟು, ಇದು 940. ನೆಕ್ಸ್ಟ್ ಸರಿಯಾದ ಜೋಡಿ ಅಂತಿದೆ. 2ನೇ ಸಂಬಂಧಪಟ್ಟಂತೆ ಅದನ್ನು BA2 B3 C1 ಆಗ್ತವೆ. ಲಿಜ್ಜತ್ನ ಕೇಂದ್ರ ಕಚೇರಿ ಮುಂಬೈ. ಆಮೇಲೆ ನೆಕ್ಸ್ಟ್ ಭಾರತದ ಪಂಚಾಯತ್ ರಾಜ್ ಶಿಫಾರಸು ಮಾಡಿದ ಸಮಿತಿ ಬಲವಂತರಾಯ ಮೆಹ್ತಾ ಸಮಿತಿ. ಭಾರತದ ಸಾಮಾಜಿಕ ಚಳವಳಿ MS A ರಾವ್. ನೆಕ್ಸ್ಟ್ ಬಿಟ್ಟ ಸ್ಥಳ ಜಾತಿಯ ಸದಸ್ಯತ್ವ ಡ್ಯಾಸ್ ನಿರ್ಧಾರ, ಹುಟ್ಟಿನಿಂದ ಸದಸ್ಯತ್ವ ನಿರ್ಧಾರ ಆಗ್ತದೆ. ಕೇರಳದ ನಂಬೂದಿರಿ ಪಿತೃಪ್ರಧಾನ ಕುಟುಂಬವನ್ನು ಇಲ್ಲೋಮ್, ಇದು ಭಾಳ ಇಂಪಾರ್ಟೆಂಟ್, ಇಲ್ಲೋಮ್ ಮತ್ತು ತಲವಾಡ ಭಾಳ ಇಂಪಾರ್ಟೆಂಟ್ ನೆನಪೇಲಿ. ಆಮೇಲೆ ಡ್ಯಾಸ್ ಎಂಬುದು ಕೃಷಿ ಸಂಬಂಧಿತ ಚಟುವಟಿಕೆ, ಇಲ್ಲಿ ಮುಖ್ಯವಾಗಿ ಹೈನುಗಾರಿಕೆ ಅಂತ ಒಂದು ಇದೆಲ್ಲ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಾಧ್ಯಮ ದೊರೆ ರೂಪರ್ಟ್ ಮರ್ಡೋಕ್, ಚಿಪ್ಕೋ ಚಳವಳಿ, ಇದೊಂದು ಪರಿಸರ ಚಳವಳಿ. ಆಮೇಲೆ ಹೊಂದಿಸಿ ಬರೆಯಿದೆ ಸಂಸ್ಕೃತ, ಮತಾಂಧ ಹಕ್ಕು, ರಾಮಪುರ, ಸಾಮಾಜಿಕ ಸಂಪರ್ಕ ತಾಣ, ಭೂಸ ಸಾಹಿತ್ಯ. ಸಂಸ್ಕೃತ ಇದು ಇಂಡೋ ಆರ್ಯನ್ ಭಾಷೆ, ಮತದಾನದ ಹಕ್ಕು 325ನೇ ಕಲಮು, ರಾಮಪುರ ಇದು MN ಶ್ರೀನಿವಾಸರವರು ಅಧ್ಯಯನ ಮಾಡಿರ್ತಕ್ಕಂಥ. ಆ ಸಾಮಾಜಿಕ ಸಂಪರ್ಕ ತಾಣ ಫೇಸ್ಬುಕ್, ಭೂಸ ಸಾಹಿತ್ಯ B ಬಸವಲಿಂಗಪ್ಪ. ಆಮೇಲೆ ಭಾರತವನ್ನು ಬಹುಭಾಷಾ ಸಂಗ್ರಹಾಲಯ ಅಂತ ಯಾಕೆ ಕರೀತಾರೆ ಕೇಳಿದ್ರೆ, ಹಲವಾರು ಭಾಷೆಗಳನ್ನು ಹೊಂದಿರೋದ್ರಿಂದ ವೈವಿಧ್ಯಮಯ ಭಾಷೆಗಳಿಂದ ಭಾಷಾ ಸಂಗ್ರಹ ಅಂತ ಕರೀತಾರೆ. ದಕ್ಷಿಣ ವಲಯದ ಒಂದು ಬುಡಕಟ್ಟು ಚೆಂಚು, ಕೋಟ, ಕುರಂಬ, ಬಡಗ, ತೊಡರು, ಕಾಡರ್, ಇರುಳ. ಆಮೇಲೆ ರಾಷ್ಟ್ರೀಯ ಮಹಿಳಾ ಆಯೋಗದ ಒಂದು ಕಾರ್ಯ ನಿರ್ದಿಷ್ಟ ದೌರ್ಜನ್ಯ ಪ್ರಕರಣಗಳ ಮಧ್ಯಪ್ರವೇಶ ಮಾಡೋದು, ಮಹಿಳೆಯರಿಗೆ ತ್ವರಿತಗತಿಯಲ್ಲಿ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದು. ಪುಷ್ಕರ ಜಾತಿ ಎಲ್ಲಿ ನಡೀತದೆ ಅಂತ ಕೇಳಿದ್ರೆ ರಾಜಸ್ಥಾನದಲ್ಲಿ ನಡೀತವೆ. ಸೋಷಿಯಾಲಜಿ ಎಂಬ ಕೃತಿ ಬರೆದವರು ಅಂಟೋನಿ ಗಿಡಿನ್ಸ್. ಆಮೇಲೆ 17ನೇದು 2 ದ್ರಾವಿಡ ಭಾಷೆಗಳು, ಕನ್ನಡ, ತೆಲುಗು, ಮಲಯಾಳಂ, ತಮಿಳು, ಯಾವುದಾದ್ರು 2 ಬರ್ತಾಯಿತ್ತು. ಭಾರತೀಯ ಬುಡಕಟ್ಟು ಸಮಸ್ಯೆ, ಮುಖ್ಯವಾಗಿ ಸಾಮಾಜಿಕ ಪ್ರತ್ಯೇಕತೆ, ಸಾಂಸ್ಕೃತಿಕ ವಂಚಿತತೆ, ಶೈಕ್ಷಣಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಇದೆಲ್ಲ ನೀವು ಬರೀಬೋದು. ಆಮೇಲೆ ಗ್ರಾಮೀಣ ಮಹಿಳೆಯರಿಗೆ ಸಾಲದ ನೆರವನ್ನು ಕೊಡ್ತಕ್ಕಂಥ, ಆರ್ಥಿಕ ಸ್ವಾವಲಂಬನೆಯನ್ನು ಮಾಡ್ತಕ್ಕಂಥದ್ದು ಮಹಿಳಾ ಸ್ವಸಹಾಯ ಸಂಘದ ಉದ್ದೇಶಗಳು. ನೆಕ್ಸ್ಟ್ ನಗರದ ಬಡತನಕ್ಕೆ 2 ಕಾರಣ, ಕಡಿಮೆ ಭತ್ಯೆ, ಶ್ರೀಮಂತರ ಪರ ಆರ್ಥಿಕ ನೀತಿ, ನಿಶ್ಚಿತ ಆದಾಯ ಇಲ್ಲದಿರೋದು. ಆಮೇಲೆ 21 ಅಂತರ್ಜಾಲದ 2 ಅನುಕೂಲ, ಗಣಕಯಂತ್ರದ ಮೂಲಕ ಜಾಗತಿಕ ಮಟ್ಟದ ಸಂಪರ್ಕ ಬೆಳವಣಿಗೆ ಮಾಡೋದು. ಆಮೇಲೆ ಕಾಗೋಡು ರಹಿತ ಹೋರಾಟಕ್ಕೆ ಕಾರಣ ಭೂಮಾಲೀಕರಿಂದ ಗೇಣಿದಾರ ಶೋಷಣೆ, ಅಧಿಕ ಪ್ರಮಾಣದ ಪಾಲು ಕೊಡಲು ನಿರಾಕರಣೆ. ಸಂಸ್ಕೃತ ಅನುಕರಣ ಅಂದರೆ ಕೆಳಸ್ತರದ ಹಿಂದೂ ಜಾತಿ ಅಥವಾ ಬುಡಕಟ್ಟು ಅಥವಾ ಇತರೆ ಸಮೂಹ ತನ್ನ ಪದ್ಧತಿ, ಸಂಸ್ಕಾರ, ತತ್ವಾದರ್ಶ, ಜೀವನ ವಿಧಾನವನ್ನು ಉನ್ನತ ಜಾತಿ ಅಥವಾ ದ್ವಿಜರ ರೀತಿ ನೀತಿಗಳ ಅನುಸಾರವಾಗಿ ಮಾರ್ಪಡಿಸಿಕೊಳ್ಳತಕ್ಕಂಥ ಒಂದು ಪ್ರಕ್ರಿಯೆ. ಅಂದರೆ ಮೇಲ್ಜಾತಿಯ ಜೀವನ ವಿಧಾನವನ್ನು ಅನುಸರಿಸುವಂಥ ಪ್ರಕ್ರಿಯೆಗೆ ನಾವು ಸಂಸ್ಕೃತಿ ಅನುಕರಣೆ. ಆಮೇಲೆ ಭಾರತದ ಸಾಮಾಜಿಕ ಪರಿವರ್ತನೆ 2 ಮೂಲಗಳು, ಆಂತರಿಕ ಮೂಲ ಮತ್ತು ಬಾಹ್ಯ ಮೂಲ. ಆಮೇಲೆ ಡಾಕ್ಟರ್ BS ಗೋರ್ ಅವರ ಜನಾಂಗೀಯ ವರ್ಗೀಕರಣ, ನಿಗ್ರಿಟೋ, ಪ್ರೊಟೋಶೋಲಾಯ್ಡ್, ಮುಂಗೋಲಾಯ್ಡ್, ಮೆಡಿಟರೇನಿಯನ್, ಪಶ್ಚಿಮ ಬ್ಯಾಕಿಸೆಪಾಸ್, ನಾರ್ಡಿಕ್ ಆರ್ ಇಂಡೋ ಆರ್ಯನ್. ಆಮೇಲೆ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕೆ ಕೈಗೊಳ್ಳುವಂಥ ಅಭಿವೃದ್ಧಿ ಕಾರ್ಯಕ್ರಮ.
ಮುಖ್ಯವಾಗಿ ಆಯೋಗದ ನೇಮಕ, ಶೈಕ್ಷಣಿಕ ಅವಕಾಶ, ಆರ್ಥಿಕ ಅವಕಾಶಗಳ ವಿಸ್ತರಣೆ, ಉದ್ಯೋಗ ಅವಕಾಶಗಳ ವಿಸ್ತರಣೆ, ಮೀಸಲಾತಿ, ಪಂಚವಾರ್ಷಿಕ ಯೋಜನೆ ಮೂಲಕ ಪರಿಶಿಷ್ಟ ಜಾತಿ ಕಲ್ಯಾಣ ವಿಶೇಷ ಘಟಕ ಯೋಜನೆ, ವಿಶೇಷ ಕೇಂದ್ರ ನೆರವು. ಆಮೇಲೆ 27ನೇ ಪ್ರಶ್ನೆ ಸಮಾನತೆ ವರದಿ ಉದ್ದೇಶಗಳು, ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಅವರ ಏಳಿ ಕುರಿತಂಥ ವಿಚಾರಗಳನ್ನು ಬರೀಬೇಕು. ಆಮೇಲೆ ಅವಿಭಕ್ತ ಕುಟುಂಬದ 5 ಲಕ್ಷಣ ಹಿಂದೆ ಹೇಳಾಗಿದೆ, ಮತ್ತು ಅದನ್ನು ಹೇಳ್ತಿರಲಿಲ್ಲ. ಅದನ್ನು ಬರೆಯುವಾಗ ಒಂದು ವ್ಯಾಖ್ಯಾನ ಬರೆದು ಆ ಪಾಯಿಂಟ್ಸ್ಗಳನ್ನ ಬರೀ ಭಾಳ ಸೂಕ್ತ. ನರಸಿಂಹನವರ ಪಿತೃಪ್ರಧಾನ ಕುಟುಂಬದ ಕೂಡ ಹಿಂದೆ ಹೇಳಾಗಿದೆ, ಅದರ ಬಗ್ಗೆ ಹೆಚ್ಚು ವಿವರಣೆ ಕೊಡೋದಿಲ್ಲ. ಆಮೇಲೆ ವಿಶ್ವ ಬ್ಯಾಂಕ್ನ ಪ್ರಕಾರ ಗ್ರಾಮೀಣ ಬಡತನ ಕಾರಣ ಇಂಪಾರ್ಟೆಂಟು. ಬಡತನ ನಿರ್ಮೂಲನಾ ಅಸಮರ್ಪಕ ಕಾರ್ಯಕ್ರಮ, ಕೃಷಿಯೇತರ ಚಟುವಟಿಕೆಗಳಲ್ಲಿ ಸೀಮಿತ ಜನ ಪಾಲ್ಗೊಳ್ಳೋದು, ನೀರಾವರಿ ಕೊರತೆ, ಅಲ್ಪ ಮಳೆ, ಪಾರಂಪರಿಕ ಬೇಸಾಯ, ಆಧುನಿಕ ಕೌಶಲ್ಯದ ಕೊರತೆ, ವಿದ್ಯುತ್ ಶಕ್ತಿ ಕೊರತೆ, ಗುಣಮಟ್ಟವಿಲ್ಲದ ಜಾನುವಾರುಗಳ ಸಾಕಾಣಿಕೆ, ಸಂವಹನ ಸಾಲ ಸೌಲಭ್ಯದ ಕೊರತೆ, ಶಿಕ್ಷಣದ ಕೊರತೆ, ನಾಯಕತ್ವದ ಕೊರತೆ. ಆಮೇಲೆ ಸಮೂಹ ಮಾಧ್ಯಮಗಳ ಕಾರ್ಯಗಳು ಇದು ಕೂಡ ಹಿಂದೆ ಹೇಳಾಗಿದೆ. ಪಾಯಿಂಟ್ಸ್ ಅಷ್ಟೇ ನೆನಪಿಟ್ಕೊಳ್ಳಿ. ಮಾಹಿತಿ, ಸಮನ್ವಯತೆ, ನಿರಂತರತೆ, ಮನರಂಜನೆ, ಕ್ರೋಢೀಕರಣ, ಸಮಾಜ ಸುಧಾರಣೆ, ಇವುಗಳ ವಿವರಣೆ ನೀವು ಬರೀಬೇಕು. ಆಮೇಲೆ ರೇಡಿಯೋ ಇದ್ರ ಬಗ್ಗೆ ಟಿಪ್ಪಣೆ. ಆಮೇಲೆ ನೆಕ್ಸ್ಟ್ ಭಾರತದ ಆಧುನೀಕರಣ ಪ್ರಕ್ರಿಯೆ ಆರ್ಥಿಕವಾಗಿ ಯಾವ ರೀತಿ ಆಯಿತು, ರಾಜಕೀಯವಾಗಿ ಯಾವ ರೀತಿ ಆಯಿತು, ಸಾಂಸ್ಕೃತಿಕವಾಗಿ ಯಾವ ರೀತಿ ಆಯಿತು, ಸಾಮಾಜಿಕ ಸಂರಚನಾ ಹಂತದಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ. ಆಮೇಲೆ ಕರ್ನಾಟಕ ಜನಸಂಖ್ಯಾ ಚಿತ್ರಣ ಕೇಳಿದರೆ ಅಲ್ಲಿ ಕನ್ನಡ ಜನಸಂಖ್ಯೆ ಗಾತ್ರ ಬೆಳವಣಿಗೆ, ಗ್ರಾಮೀಣ ಜನಸಂಖ್ಯೆ, ಆಮೇಲೆ ನೆಕ್ಸ್ಟ್ ಕನ್ನಡದ ಲಿಂಗಾನುಪಾತ, ಕನ್ನಡದ ಜನಸಾಂದ್ರತೆ, ಇವೆಲ್ಲ ಕನ್ನಡದಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ, ಕನ್ನಡದ ಪರಿಶಿಷ್ಟ ಪಂಗಡ, ಕನ್ನಡದ ಸಾಕ್ಷರತೆ ಪ್ರಮಾಣ, ಇವೆಲ್ಲ ಬರೀಬೇಕಾಗುತ್ತೆ. ಆಮೇಲೆ ಜಾತಿಯ ವ್ಯಾಖ್ಯೆ ಬಂದ ಸಾಂಪ್ರದಾಯಿಕ ಲಕ್ಷಣ ಕೇಳಿದರೆ ಅದನ್ನು ಕೂಡ ನಿಮಗೆ ಹಿಂದೆ ಹೇಳಾಗಿದೆ. ಆಮೇಲೆ ಜೊತೆ ನಗರಗಳ ಸಮಸ್ಯೆಗಳು ಯಾವುದು, ಇದು ಭಾಳ ಇಂಪಾರ್ಟೆಂಟ್. ನಗರ ಬಡತನ, ಕೊಳಚೆ ಪ್ರದೇಶ, ಸಾರಿಗೆ ಮತ್ತು ವಾಹನ ದಟ್ಟಣೆ, ವಸತಿ ಸಮಸ್ಯೆ, ನೀರಿನ ಪೂರೈಕೆ, ಚರಂಡಿ ಸಮಸ್ಯೆ, ಶುಚಿತ್ವ, ಮಾಲಿನ್ಯ, ಕೈಗಾರಿಕಾ ಅಪಘಾತ ಮತ್ತು ರೋಗಗಳು. ಆಮೇಲೆ ಕರ್ನಾಟಕದ ದಲಿತ ಚಳುವಳಿ, ಸ್ವಾತಂತ್ರ್ಯ ಪೂರ್ವ ದಲಿತ ಚಳುವಳಿ ಮತ್ತು ಸ್ವಾತಂತ್ರ್ಯ ನಂತರ 2 ಪ್ರಕಾರ ಮಾಡ್ತೇವೆ ನಾವು. ಈ ಸ್ವಾತಂತ್ರ್ಯ ಪೂರ್ವ ದಲಿತ ಚಳುವಳಿಯಲ್ಲಿ ಒಂದದು ಬಸವೇಶ್ವರ ದಲಿತ ಚಳುವಳಿ, 12ನೇ ಶತಮಾನದಲ್ಲಿ ಬಸವಣ್ಣ, ಅಕ್ಕಮಹಾದೇವಿ, ಇಳಿಯಾಂಡಗುಡಿ ಮಾರ, ಮಡಿವಾಳ ಮಾಚಯ್ಯ ಇವರೆಲ್ಲ ಇರ್ತಕ್ಕಂಥ ಅನುಭವ ಮಂಟಪ ಸ್ಥಾಪನೆ ಆಗಿರ್ತಕ್ಕಂಥ. 2ನೇದು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರು ರಾಜರು ಕೂಡ ದಲಿತರ ಬಗ್ಗೆ ಒಲವನ್ನು ಹೊಂದಿದ್ರು. 3ನೇದು ಮುಂಬೈ ಕನ್ನಡ ದಲಿತ ಚಳುವಳಿಯಲ್ಲಿ ಅಂಬೇಡ್ಕರ್ ಪಾತ್ರ ಕಾಣ್ತೇವೆ. ಹೀಗಾಗಿ ಕನ್ನಡ ದಲಿತ ಚಳುವಳಿ ಎಲ್ಲರೂ ಬಿತ್ತು ಅಂದರೆ ನಿಮಗೆ ಅದು ಕರೆಕ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ. ಒಂದು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ 2 ಪ್ರಕಾರ ಕಾಣ್ತೇವೆ ಮೇನ್. ಆ ಸ್ವಾತಂತ್ರ್ಯ ಪೂರ್ವ ಚಳುವಳಿ 3 ಪ್ರಕಾರ ಇದೆ: ಬಸವೇಶ್ವರ ದಲಿತ ಚಳುವಳಿ, ಹಳೆಯ ಮೈಸೂರು ಮತ್ತು ಮುಂಬೈ ಕನ್ನಡ. ಸ್ವಾತಂತ್ರ್ಯ ನಂತರ ನೋಡಿದಾಗ ಭೀಮಸೇನ ಇದನ್ನು ಪ್ರಾರಂಭಿಸಿದ್ರು ಬಿ ಶ್ಯಾಮಸುಂದರ್. ಆಮೇಲೆ ದಲಿತ ಸಂಘರ್ಷ DSS ಅಂತ ಹೇಳ್ಕೊಂಡು ಬಿ ಬಸಲಿಂಗಪ್ಪ, ಅದು ಕೇಳಬಂದು DSS ಇದರ ಫುಲ್ ಫಾರ್ಮ್ ಅಥವಾ ವಿಸ್ತೃತ ರೂಪೇನು ದಲಿತ ಸಂಘರ್ಷ ಸಮಿತಿ ಅಂತ ಹೇಳ್ಕೊಂಡು. ನೋಡಿ ವಿದ್ಯಾರ್ಥಿಗಳು, ಇಲ್ಲಿಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಂಕ್ಷಿಪ್ತವಾಗಿ ಬಡ ಹೇಳಿ ಮುಗಿಸ್ಬಿಟ್ಟೆ. ಒಳ್ಳೆ ರೀತಿಯಲ್ಲಿ ಅದನ್ನು ಕೇಳ್ಕೊಳ್ಳಿ, ಅದರ ಉಪಯೋಗ ಪಡ್ಕೊಳ್ಳಿ. ಸಮಾಜಶಾಸ್ತ್ರ ಪರೀಕ್ಷೆ ಇದೆ, ಹೇಗೆ ಬರೆಯುತ್ತಾರೋ ಏನೋ, ಚಿಂತೆ ಬೇಡ, ಚೆನ್ನಾಗಿ ಬರೆಯುತ್ತಾರೆ. ನಾವು ಚೆನ್ನಾಗಿ ಬರೆಯುತ್ತೇವೆ.